ಲಾಸ್ಟ್ ವೀಕಿಗೂ ಇಲ್ಲಿಗೂ ನೋಡಿದಾಗ ಜಾಸ್ತಿ ಆಗಿದೆ. ಸೊ ನಾನು ಕೊಡ್ತಕ್ಕಂತ ಮೋರ್ ದೆನ್ 25 ಎಲಿಮೆಂಟ್ಸ್ ನ ಇಟ್ಕೊಂಡು ನಿಮ್ ಮುಂದೆ ಬರ್ತಾ ಇದ್ದೀನಿ ಪ್ರತಿ ವಾರ. ಸೊ ದಯವಿಟ್ಟು ಏನೇನು ಅಂಶಗಳನ್ನ ಗಮನಿಸಬಹುದು, ಬಿಲ್ಡಪ್ ಗಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಅದು ತಕ್ಕ ಹಾಗೆ ಮಾರ್ಕೆಟ್ ನಲ್ಲಿ ಕೂಡ ಆಗ್ತಾ ಇದೆ. ಅದನ್ನ ಯಾವಾಗ ಹೇಳ್ತೀನಿ ಅಂದ್ರೆ ಈ ವಿಡಿಯೋದ ಅಂತ್ಯದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೆಷಲ್ ಎಪಿಸೋಡ್ ವಾರದ ವರದಿ. ನಾನು ನಿಮ್ಮ ಸಿ ದಯಾನಂದ್ ಬೊಂಗಾಳೆ. ಸ್ನೇಹಿತರೆ, ದೇಶ ಅತಿ ಶೋಕದಲ್ಲಿದೆ. ಯಾಕಂದ್ರೆ ಗಾನ ಕೋಗಿಲೆ ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ಎಸ್ ಜಾನಕಿ ಅಮ್ಮ ಅವರನ್ನ ನಾವು ನಿನ್ನೆ ದಿನ ಕಳ್ಕೊಂಡಿದ್ದೀವಿ. ಸೊ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗಿ. ಸೊ ಇನ್ನ ವಾರದ ವರದಿ ಸ್ಟಾಕ್ ಮಾರ್ಕೆಟ್ ಬಂದಾಗ ನಿಫ್ಟಿನಲ್ಲಿ ನಮಗೆ ಮೂಮೆಂಟಮ್ ಎಲ್ಲದರಲ್ಲೂ ಕೂಡ ಸೆನ್ಸೆಕ್ಸ್ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಹಾಗೂ ನಿಫ್ಟಿನಲ್ಲಿ ಅತಿ ಹೆಚ್ಚಿನ ಮೂಮೆಂಟಮ್ ನೋಡ್ಲಿಕ್ಕೆ ಸಿಕ್ಕಿತ್ತು. 24,500 ಗಡಿ ಕೂಡ ದಾಟಿರ್ತಕ್ಕಂಥ ನಿಫ್ಟಿ ಕೊನೆಗೆ 24,206ಕ್ಕೆ ಕ್ಲೋಸ್ ಆಗಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ 58,500 ಗಡಿಯನ್ನು ದಾಟಿರ್ತಕ್ಕಂಥದ್ದು ಫೈನಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು 58,045ಗೆ. ಸೊ ಇನ್ನ ಸೆನ್ಸೆಕ್ಸ್ ನಲ್ಲೂ ಕೂಡ ಒಂದು ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ಕೊಂಡ್ಮೇಲೆ ಕೊನೆಗೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಸ್ನೇಹಿತರೆ. ಎಲ್ಲಿ ಯುದ್ಧಗಳು ಮುಗೀತು, ಇನ್ನೇನೆಲ್ಲ ಕ್ರೂಡ್ ಪ್ರೈಸಸ್ ಕಡಿಮೆ ಆಯ್ತು ಅಂತ ಇದ್ದ ಹಾಗೆ ಮತ್ತೆ ಒಂದು ಯುದ್ಧದ ಚಕಮಕಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಸ್ಟ್ರೇಟ್ಸ್ ಆಫ್ ಹಾರ್ಮೋಸ್ ಇಸ್ ಅಗೇನ್ ಕ್ಲೋಸ್ಡ್ ಅಂಟಿಲ್ ದಿ ಅಮೇರಿಕನ್ ಇಂಟರ್ವೆನ್ಷನ್ ಇಸ್ ಸ್ಟಾಪ್ಡ್ ಅಂತ ನಾವು ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ತಕ್ಕ ಹಾಗೆ ನಾಳೆ ಎಲ್ಲೋ ಒಂದ್ ಕಡೆ ಗ್ಯಾಪ್ ಡೌನ್ ಆಗ್ಬೋದಾ ಅನ್ನೋದು ಆತಂಕ ಕೂಡ ಎಲ್ಲರ ಮನಸ್ಸಿನಲ್ಲಿ ಭೀತಿ ಇದ್ದೇ ಇದೆ. ಸ್ನೇಹಿತರೆ, ಲೆಟ್ ಅಸ್ ಕ್ವಿಕ್ಲಿ ಸಿ. ವಾರದಲ್ಲಿ ಮೂಮೆಂಟಮ್ ನಿಫ್ಟಿನಲ್ಲಿ 725 ಪಾಯಿಂಟ್ಸ್ ನ ಮೂಮೆಂಟಮ್ ಆಗಿದ್ರೆ, ಬಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು 64 ಪಾಯಿಂಟ್ಸ್ ಮೈನಸ್ ನಲ್ಲಿ. ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಆಪ್ಷನ್ ಬೈಯರ್ಸ್ಗೆ ದುಡ್ಡು ಮಾಡಕ್ ಆಯ್ತಾ ಅಂತ ನೋಡಿದಾಗ ಮಾರ್ಕೆಟ್ ಎಲ್ಲಿ ಇತ್ತು ಅಲ್ಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು ವಿತ್ ಜಸ್ಟ್ 64 ಪಾಯಿಂಟ್ಸ್. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಕೇವಲ 107 ಪಾಯಿಂಟ್ಗಳಷ್ಟು ನಮಗೆ ಪಾಸಿಟಿವಿಟಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ದೋ 2,000ಕ್ಕಿಂತ ಹೆಚ್ಚಿಗೆ ಪಾಯಿಂಟ್ಸ್ ಡಿಫರೆನ್ಸ್ ಇದ್ರೂ ಕೂಡ ಕೇವಲ 107 ಪಾಯಿಂಟ್ಗಳು ಮಾತ್ರ ಅಪ್ಸೈಡ್ ನಲ್ಲಿ ಇರ್ತಕ್ಕಂಥದ್ದು. ಇನ್ನು ಸೆನ್ಸೆಕ್ಸ್ ಹ್ಯಾಸ್ ಕ್ಲೋಸ್ಡ್ ಇನ್ ರೆಡ್, 194 ಪಾಯಿಂಟ್ಸ್ ರೆಡ್ ನಲ್ಲಿ ಕ್ಲೋಸ್ ಆಗಿದೆ. ಸೊ ಸ್ನೇಹಿತರೆ, ಇಂಡಿಯಾ ವಿಕ್ಸ್ ನಲ್ಲಿ ವಿ ಆರ್ ಸೀಯಿಂಗ್ ದಟ್ 3.9% ನಷ್ಟು ಇಂಡಿಯಾ ವಿಕ್ಸ್ ಹ್ಯಾಸ್ ಗಾನ್ ಅಪ್. ಅಂದ್ರೆ ಭಯದ ವಾತಾವರಣ ಜಾಸ್ತಿ ಆಗಿದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದಿ ಇಂಡೈಸಸ್. ಇನ್ನ ಯಾವ ಸೆಕ್ಟರ್ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದಾಗ ಇಟ್ ಈಸ್ ನನ್ ಅದರ್ ದನ್ ದಿ ನಿಫ್ಟಿ ರಿಯಾಲಿಟಿ. ಇಟ್ ಈಸ್ ಅಪ್ ಬೈ 5.37%. ಕನ್ಸ್ಯೂಮರ್ ಡ್ಯೂರಬಲ್ಸ್ ಇಸ್ ಅಪ್ ಬೈ 3.74. IT ಸೆಕ್ಟರ್ ಇಸ್ ಅಪ್ ಬೈ almost 2%. Metal sector is up by 0.72%. ಸ್ನೇಹಿತರೆ, ಅದೇ ರೀತಿ ಇನ್ನ ಬಹಳ ಕಳಪೆ ಪ್ರದರ್ಶನ ತೋರಿಸಿರ್ತಕ್ಕಂತಹ ಒಂದು ಸೆಕ್ಟರ್ ಯಾವುದು ಅಂತ ನೋಡಿದಾಗ ದಟ್ ಈಸ್ ನಿಫ್ಟಿ ಮೀಡಿಯಾ 1.85% ಡೌನ್. FMCG is down by 1.57%. PSC sector is down by 1.01%. ಹಾಗೂ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಸ್ ಡೌನ್ ಬೈ 0.93%. ಇನ್ನು ಕಮೋಡಿಟೀಸ್ ನೋಡಿದಾಗ ಬಂಗಾರದ ಬೆಲೆ ಕಡಿಮೆ ಆಗಿದೆ. ಆಲ್ಮೋಸ್ಟ್ 2.07% ನಷ್ಟು ಬಂಗಾರದ ಬೆಲೆ ಹೋದ ವಾರಕ್ಕಿಂತ ಈ ವಾರಕ್ಕೆ ಕಡಿಮೆ ಆಗಿದೆ. ಇನ್ನು ಸಿಲ್ವರ್ ಇಸ್ ಡ್ರಾಪ್ ಬೈ 5.62%. ಈ ವಿಡಿಯೋ ನೋಡ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬಾ ಸಂತೋಷ ಕೂಡ ಆಗಿರ್ಬೋದು. ಅಬ್ಬಾ, ಬಂಗಾರ ಈಗ ತಗೋಬೋದಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇರ್ಬೋದು. ಸೊ ಇನ್ನ ಕ್ರೂಡ್ ಆಯಿಲ್ ನ ಪ್ರೈಸ್ ನೋಡಿದಾಗ 5.38% ಇಟ್ ಈಸ್ ಅಪ್. ಯಾಕಪ್ಪ ಆಗಿದೆ? ಅಗೇನ್ ಸಮುದ್ರನ ಕ್ಲೋಸ್ ಮಾಡಿದ್ರೆ ಎಲ್ಲಿಂದ ಬರುತ್ತೆ ಕ್ರೂಡ್ ಆಯಿಲ್? ಸೊ ಕ್ರೂಡ್ ಆಯಿಲ್ ನ ಬೆಲೆ ಈ ವಾರದಲ್ಲಿ ಇಟ್ ಈಸ್ ಅಪ್ ಬೈ 5.38%. ಇನ್ನು ನಿಫ್ಟಿ 50 ನಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸ್ಟಾಕ್ ಯಾವುದು ಅಂತ ನೋಡಿದಾಗ ದಟ್ ಈಸ್ SBI ಲೈಫ್ ಇನ್ಶೂರೆನ್ಸ್ is up by more than 4%. ಬಜಾಜ್ ಆಟೋ, ಟೆಕ್ ಮಹೇಂದ್ರ ಎರಡೂ ಕೂಡ 3% ಗಿಂತ ಜಾಸ್ತಿ ರ್ಯಾಲಿ ಆಗಿದೆ, ಇನ್ಕ್ಲೂಡಿಂಗ್ ONGC ಕೂಡ. HDFC ಬ್ಯಾಂಕ್ ಕೂಡ 2.98% ಅಪ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ದೇಶ ಅಂತ ಬಂದಾಗ
ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬಂದಾಗ ಭಾರತ ದೇಶದಲ್ಲಿ ಕಳಪೆ ಪ್ರದರ್ಶನಗಳು ಇಲ್ಲ. ಇದು ಹಿಸ್ಟ್ರಿ ನೋಡಿದಾಗ ಅಮೆರಿಕಾದಲ್ಲಿ ಸಾಕಷ್ಟು ಬ್ಯಾಂಕ್ಗಳು ಕ್ಲೋಸ್ ಆಗಿದ್ದನ್ನು ನೋಡಿದೀವಿ. ಆದ್ರೆ ಲಾಸ್ಟ್ 25-30 ಇಯರ್ಸ್ ಇಂದ ಹಿಸ್ಟ್ರಿ ನೋಡಿದಾಗ ಕೂಡ ನಮ್ಮಲ್ಲಿ ಯಾವುದು ಅಂತ ಮೇಜರ್ ಕ್ರಾಶ್ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಪಟ್ಟಿಗಳು ಅಮೆರಿಕದಂತ ಪಟ್ಟಿಗಳು ನಮ್ಮಲ್ಲಿ ಇಲ್ಲ. ಸೊ ಹಾಗಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಒಂದು ಆರ್ಥಿಕ ವ್ಯವಸ್ಥೆ ಅಂತ ಬಂದಾಗ ಅಗೇನ್ ವಿ ಆರ್ ಸ್ಟಿಲ್ ನಂಬರ್ 1 ಇನ್ ಟರ್ಮ್ಸ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್. ಇಂಡಿಯಾ ಸ್ಟ್ಯಾಂಡ್ಸ್ ನಂಬರ್ 1. ಎಸ್. ಇನ್ನ ಟಾಪ್ ಲೂಸರ್ಸ್ ಯಾರು ಅಂತ ನೋಡಿದಾಗ ಅಗೇನ್ ಟಾಟಾ ಕಂಪನಿಯ ಟ್ರೆಂಟ್ is down by 13%, Dr. Reddy's is down by 9.45, Kotak Mahindra is down by 4.83, Max Healthcare is down by 3.93, and Maruti Suzuki is also down by 3.56%. ಸ್ನೇಹಿತರೆ, ಲೆಕ್ಕಾಚಾರ ನೋಡಿದಾಗ ಈ ವರ್ಷದ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದಾಗ ಸೊ ನನಗೇನೋ ಒಂಥರ ಇಕ್ವಿಲಿಬ್ರಿಯಂ ಅಲ್ಲೇ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮಾರ್ಕೆಟ್ 52 ವೀಕ್ಸ್ ಲೋ ಇಂದ ನೋಡಿದಾಗ 9.12% ನಷ್ಟು ರಿಕವರ್ ಆಗಿದೆ. ಆದ್ರೆ ಇನ್ನು 52 ವೀಕ್ಸ್ ನ ಹೈಟ್ ರೀಚ್ ಆಗ್ಲಿಕ್ಕೆ ಇನ್ನು 8.21% ನಷ್ಟು ಇನ್ನು ನಮಗೆ ಅವಕಾಶಗಳು ಅಲ್ಲಿ ಇದ್ದಿದ್ದನ್ನ ನಮಗೆ ಕಾಣಿಸ್ತಾ ಇದೆ. ಓಕೆ ಸ್ನೇಹಿತರೆ, ಇನ್ನ PCR ರೇಷಿಯೋಸ್ ನೋಡಿದಾಗ ಅಂದ್ರೆ ಪುಟ್ ಕಾಲ್ ರೇಷಿಯೋ ನೋಡಿದಾಗ ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ಅಂದ್ರೆ ಪುಟ್ ಸೆಲ್ಲರ್ಸ್ ಗಳು ಜಾಸ್ತಿ ಆಗಿದ್ದಾರೆ. ಸೊ ಈ PCR ರೇಷಿಯೋ 1ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ಬೋದು ಅನ್ನುವ ಒಂದು ಸಂಕೇತ. ಸೊ ಇನ್ನ ನಿಫ್ಟಿ ನೋಡಿದಾಗ ಇಟ್ ಈಸ್ 1.32, ಸೆನ್ಸೆಕ್ಸ್ ನೋಡಿದಾಗ 1.40 ಹಾಗೂ ಬ್ಯಾಂಕ್ ನಿಫ್ಟಿ ನೋಡಿದಾಗ 0.94. ಸೊ ಆಲ್ ದಿ PCR ವ್ಯಾಲ್ಯೂಸ್ ಲಾಸ್ಟ್ ವೀಕಿಗೂ ಇಲ್ಲಿಗೂ ನೋಡಿದಾಗ ಜಾಸ್ತಿ ಆಗಿದೆ. ಸೊ ನಾನು ಕೊಡ್ತಕ್ಕಂತ ಮೋರ್ ದೆನ್ 25 ಎಲಿಮೆಂಟ್ಸ್ ನ ಇಟ್ಕೊಂಡು ನಿಮ್ ಮುಂದೆ ಬರ್ತಾ ಇದ್ದೀನಿ ಪ್ರತಿ ವಾರ. ಸೊ ದಯವಿಟ್ಟು ಏನೇನು ಅಂಶಗಳನ್ನ ಗಮನಿಸಬಹುದು ಅಥವಾ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಕಲೀಲಿಕ್ಕೆ ಅಥವಾ ತಿಳ್ಕೊಳ್ಳೋ ಅಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಸ್ನೇಹಿತರೆ. ಸೊ ಹಾಗಾದ್ರೆ ಬಿಲ್ಡಪ್ ಗಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಅದು ತಕ್ಕ ಹಾಗೆ ಮಾರ್ಕೆಟ್ ನಲ್ಲಿ ಕೂಡ ಆಗ್ತಾ ಇದೆ. ಅದನ್ನ ಯಾವಾಗ ಹೇಳ್ತೀನಿ ಅಂದ್ರೆ ಈ ವಿಡಿಯೋದ ಅಂತ್ಯದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. ವೆರಿ ಗುಡ್ ನ್ಯೂಸ್ ಬಿಫೋರ್ ದಟ್ ಈಸ್ ಇದೇ ಮಂಗಳವಾರ, ಬುಧವಾರ ಹಾಗೂ ಗುರುವಾರ 14th, 15th and 16th we are having the option buying boot camp which is run by SEBI registered research analyst Dr. Vineet D'Costa. ಅವರು ಬರ್ತಾ ಇದ್ದಾರೆ. ಕಂಪ್ಲೀಟ್ ಇಂಟೆನ್ಸಿವ್ ಪ್ರೋಗ್ರಾಮ್ ಇರುತ್ತೆ ಆಪ್ಷನ್ ಬೈಯಿಂಗ್ ಮೇಲೆ. ಯಾವ ರೀತಿಯ ಎಂಟ್ರಿಗಳು ತಗೋಬೇಕು, ಯಾವ ರೀತಿಯ ಸ್ಟ್ರೈಕ್ ಪ್ರೈಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು, ಅದ್ರ ಬಗ್ಗೆ ಒಂದು ಕ್ಲಾಸ್ ತಗೊಂತ ಇದ್ದಾರೆ. ಸೊ ನೀವು ಕೂಡ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಫೀಸ್ ಇಸ್ ಓನ್ಲಿ 2,999 ಪ್ಲಸ್ GST. ಈಗಲೇ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ ನ ರಿಸರ್ವ್ ಮಾಡ್ಕೊಳ್ಳಿ. ಓಕೆ ಫೈನ್. ಹಾಗಾದ್ರೆ ಸರ್ ಕಂಪ್ಲೀಟ್ ಈ ವರ್ಷದ ಏನಾಗ್ಬೋದು ಅಂತ ನೋಡಿದಾಗ ಜನವರಿಯಿಂದ ಇಲ್ಲಿ ತನಕ ಅಂದ್ರೆ ಜುಲೈ ತನಕ ನಾವು ನೋಡಿದಾಗ ಸ್ಟಿಲ್ ದ ಮಾರ್ಕೆಟ್ಸ್ ಆರ್ ಡೌನ್ ಬೈ 7.36% ಮೈ ಡಿಯರ್ ಫ್ರೆಂಡ್ಸ್. ಕಳೆದ 11 ವರ್ಷಗಳಿಂದ ನಿಫ್ಟಿ ಯಾವತ್ತು ನಮಗೆ ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿಲ್ಲ. ಆಗ್ಬೋದೇನೋ ಗೊತ್ತಿಲ್ಲ, ಆದ್ರೆ ಇಷ್ಟೊಂದಂತೂ ನೆಗೆಟಿವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಲೆಕ್ಕಾಚಾರ ಅಷ್ಟೇ. ಅಗೇನ್ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಸ್ನೇಹಿತರೆ, 7.36% ನೆಗೆಟಿವ್ ಇರ್ತಕ್ಕಂಥದ್ದು. ಮಾರ್ಕೆಟ್ ಕೊನೆಗೂ ಫೈನಲಿ ಕ್ಲೋಸ್ ಆಗ್ಬೇಕು ಪಾಸಿಟಿವ್ ನಲ್ಲಿ ಅಂತಂದ್ರೆ ಸೊ ಇಟ್ ಶುಡ್ ಬಿ ಫಸ್ಟ್ ರಿಕವರ್ ಆಗ್ಬೇಕು 7.36. ಅದಾದ ನಂತರ ರ್ಯಾಲಿ ಕೊಡಬೇಕು. ಉಳಿದಿರ್ತಕ್ಕಂಥದ್ದು 6 ತಿಂಗಳಲ್ಲಿ ಇನ್ನು 7.36% ಅಪ್ ಆಗ್ಬೇಕು ಪ್ಲಸ್ ಪಾಸಿಟಿವ್ ಕೊಡಬೇಕು ಅಂದ್ರೆ ಲೆಕ್ಕಾಚಾರ ನಿಮ್ ಮುಂದೆ ಇರ್ಲಿ. ಎಸ್. ಇನ್ನ ಕ್ಯಾಂಡಲ್ ಸ್ಟಿಕ್ಸ್ ನೋಡಿದಾಗ ಬೇರಿಶ್ ಸ್ಪಿನ್ನಿಂಗ್ ಟಾಪ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಏನ್ ಇಂಡಿಕೇಟ್ ಮಾಡುತ್ತೆ? ಅಬ್ನಾರ್ಮಲ್ ಮೂವ್ಮೆಂಟಮ್ ಇಸ್ ಪಾಸಿಬಲ್ ಅಂತ ಹೇಳುತ್ತೆ ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಇನ್ನ ಕೆಲವೊಂದಿಷ್ಟು ಇಂಡಿಕೇಟರ್ಗಳ ಬಗ್ಗೆ ಮೊರೆ ಹೋಗೋಣ. ಮೊದಲನೇದಾಗಿ RSI is at 49.92 on the weekly time frame which indicates market can be sideways. ಅದೇ ರೀತಿ ಬೋಲಿಂಜರ್ ಬ್ಯಾಂಡ್ ಕೂಡ ಇಟ್ ಇಸ್ ಟೇಕಿಂಗ್ ದ ಸಪೋರ್ಟ್ ಅಟ್ ದಿ ಮಿಡ್ ಬ್ಯಾಂಡ್. ಪೂರಾ ಏನ್ ಕಳಪೆ ಪ್ರದರ್ಶನ ಆಗ್ಲಿಕ್ಕಿಲ್ಲ ಅನ್ನೋದು ಹೇಳ್ತಾ ಇದೆ. ಯಾಕಂದ್ರೆ ಮಿಡ್ ರೇಂಜ್ ಬರ್ತಾ ಇದ್ದಂಗೆ ಮಾರ್ಕೆಟ್ ರಿವರ್ಸ್ ಕೂಡ ಆಗ್ತಾ ಇದೆ. ಇನ್ನ ಪಿವೋಟ್ ಪಾಯಿಂಟ್ಸ್ ನ ಒಂದು ಲೆಕ್ಕಾಚಾರ ನೋಡಿದಾಗ ಇಟ್ ಈಸ್ ಇನ್ ಬಿಟ್ವೀನ್ ದಿ ಪಿವೋಟ್ ಪಾಯಿಂಟ್ಸ್ ಅಂಡ್ ದಿ S4. ಇಟ್ ಮೀನ್ಸ್ ದ ಮಾರ್ಕೆಟ್ ಕ್ಯಾನ್ ಗೋ ಅಪ್ ಅನ್ನೋದು ಇದರ ಒಂದು ಸಂಕೇತ. ಸ್ನೇಹಿತರೆ,
ಇನ್ನೂ ಕೂಡ ನನಗೆ ಅನಿಸ್ತಕ್ಕಂಥದ್ದು ಅತಿ ಹೆಚ್ಚಿನ ಒಂದು ಅವಕಾಶ ಇರ್ತಕ್ಕಂಥದ್ದು ಸೆನ್ಸೆಕ್ಸ್ ನಲ್ಲಿ. ಯಾಕಂದ್ರೆ ಈ ಒಂದು ಸರಾಸರಿ ಲೆಕ್ಕಗಳನ್ನು ನೋಡ್ತಾ ಬಂದಾಗ ನಿಫ್ಟಿಗಿಂತಾನು ಬ್ಯಾಂಕ್ ನಿಫ್ಟಿಗಿಂತಾನು ಕಳಪೆ ಪ್ರದರ್ಶನ ತೋರಿಸಿರ್ತಕ್ಕಂಥದ್ದು 30 ಕಂಪನಿಗಳನ್ನು ಹೊತ್ತು ಬಂದಿರತಕ್ಕಂತ ಸೆನ್ಸೆಕ್ಸ್. ಈ ಸೆನ್ಸೆಕ್ಸ್ ಸ್ಟಿಲ್ ಇಟ್ ಇಸ್ ಡೌನ್ ಬೈ 8.98%, ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾದ್ರೆ ಇನ್ನ ಓಪನ್ ಇಂಟ್ರೆಸ್ಟ್ ಗಳ ಲೆಕ್ಕಾಚಾರಗಳನ್ನ ನಾವು ಕಲೆ ಹಾಕೋಣ. ಸೊ ಇನ್ನ ಈ ಒಂದು ವಾರಕ್ಕೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಇರತಕ್ಕಂಥದ್ದು ನಿಫ್ಟಿನಲ್ಲಿ 24,500ಕ್ಕೆ ಹಾಗೂ ಪುಟ್ ಸೈಡ್ ನಲ್ಲಿ ಇರ್ತಕ್ಕಂಥದ್ದು 24,000ಕ್ಕೆ. ಅಂದ್ರೆ ಜನರಲಿ ಈ ವಾರ ಈ ಒಂದು ರೇಂಜ್ ನಲ್ಲಿ ಇರಬಹುದು. ಅಂದ್ರೆ 24,500 ಆನ್ ದಿ ಅಪ್ ಸೈಡ್, 24,000 ಆನ್ ದಿ ಡೌನ್ ಸೈಡ್. ಇನ್ನ ಸೆನ್ಸೆಕ್ಸ್ ಆನ್ ದಿ ಅಪ್ ಸೈಡ್ 77,500, ಆನ್ ದಿ ಡೌನ್ ಸೈಡ್ ಆಲ್ಸೋ ಇಟ್ ಈಸ್ 77,500. ಸೊ ಈಕ್ವಲ್ ಆಗಿ ಫೈಟ್ ಇರ್ತಕ್ಕಂಥದ್ದು ಸೆನ್ಸೆಕ್ಸ್ ನಲ್ಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಮೇಲ್ಗಡೆಗೆ ಅಂದ್ರೆ ಕಾಲ್ ಸೈಡ್ ನಲ್ಲಿ 59,000 ಹಾಗೂ ಪುಟ್ ಸೈಡ್ ನಲ್ಲಿ 58,000. ಸ್ನೇಹಿತರೆ, ನೆಕ್ಸ್ಟ್ ಪ್ಯಾರಾಮೀಟರ್ ಇಸ್ ಮ್ಯಾಕ್ಸ್ ಪೇನ್. ಸೊ ಈ ವಾರದ ಒಂದು ನಿಫ್ಟಿಯ ಮ್ಯಾಕ್ಸ್ ಪೇನ್ ಈಗ ಎಲ್ಲಿದೆವೋ ಅಲ್ಲೇ, ಅಂದ್ರೆ 24,200 ಹೇಳ್ತಾ ಇದೆ ಸ್ಟ್ರೈಕ್ ಪ್ರೈಸ್. ಇನ್ನ ಸೆನ್ಸೆಕ್ಸ್ ನೋಡಿದಾಗ 77,500, ಇನ್ನೊಂದು 200 ಪಾಯಿಂಟ್ ಕಡಿಮೆ ಬಂದು ಕ್ಲೋಸ್ ಆಗ್ಬೋದು ಅನ್ನೋದು ಸೆನ್ಸೆಕ್ಸ್ ನ ಒಂದು ಲೆಕ್ಕಾಚಾರ. ಇನ್ನ ಬ್ಯಾಂಕ್ ನಿಫ್ಟಿ ನೋಡಿದಾಗ ಕೂಡ ಅಲ್ಲೇ ಇರ್ಬೋದು, ಅಂದ್ರೆ 58,000ಕ್ಕೆ ನಾವು ನೋಡ್ತಾ ಇದ್ದೇವೆ ಒಂದು ಮ್ಯಾಕ್ಸ್ ಪೇನ್ ನ ಒಂದು ಲೆಕ್ಕಾಚಾರ. ಸ್ನೇಹಿತರೆ, ಇನ್ನ ವಿ ಹ್ಯಾವ್ ಟು ಸಿ ಬಿಲ್ಡಪ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಬಿಲ್ಡಪ್ ಗಳ ಮೇಲೆ ಲೆಕ್ಕಾಚಾರ ನೋಡಿದಾಗ ನಿಫ್ಟಿ ಹ್ಯಾಸ್ ಗಿವನ್ ಎ ಲಾಂಗ್ ಬಿಲ್ಡಪ್, ಅಂದ್ರೆ ಪ್ರೈಸ್ ಮೇಲೆ ಹೋಗ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಮೇಲೆ ಹೋಗ್ತಾ ಇದೆ. ಇಟ್ ಮೀನ್ಸ್ ಪೀಪಲ್ ಆರ್ ದಿ ಇನ್ವೆಸ್ಟರ್ಸ್ ಆರ್ ಬುಲ್ಲಿಶ್ ಆನ್ ನಿಫ್ಟಿ ಅನ್ನೋದು ಒಂದು ಸಂಕೇತ. ಜೊತೆಗೆ ನಿಫ್ಟಿ ನೆಕ್ಸ್ಟ್ 50 ಕೂಡ ಇಟ್ ಈಸ್ ಲಾಂಗ್ ಬಿಲ್ಡಪ್. ಸೊ ಮೆಜಾರಿಟಿಲಿ 5 ನಾವು ತಗೊಂಡಾಗ ನಿಫ್ಟಿನಲ್ಲಿ ಹಾಗೂ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ದರ್ ಇಸ್ ಎ ಲಾಂಗ್ ಬಿಲ್ಡಪ್. ಇನ್ನ NSE ಇನ್ನು 3 ಉಳಿದಿರ್ತಕ್ಕಂತಹ ಒಂದು ಇಂಡೈಸಸ್ ಗಳು ಅಂದ್ರೆ ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ, ಈ 3ರಲ್ಲೂ ಕೂಡ ಶಾರ್ಟ್ ಕವರಿಂಗ್ ನಡೀತಾ ಇದೆ. ಶಾರ್ಟ್ ಕವರಿಂಗ್ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗ್ಬೋದು, ಬಹಳ ಮೇಲೆ ಹೋಗ್ಲಿಕ್ಕಿಲ್ಲ. ಸೊ ದಟ್ ಈಸ್ ದ ಇಂಡಿಕೇಶನ್. ಸ್ನೇಹಿತರೆ, ಇದಾಗಿತ್ತು ಇಷ್ಟೆಲ್ಲ ಪ್ಯಾರಾಮೀಟರ್ ಗಳನ್ನ ತಗೊಂಡ್ ಬಂದಿರತಕ್ಕಂಥದ್ದು. ಇನ್ನ ನಾವ್ ಏನ್ ಫೋಕಸ್ ಮಾಡ್ಬೇಕು ಅಂದ್ರೆ ಈ ವಾರದಲ್ಲಿ ಕ್ರೂಡ್ ಆಯಿಲ್ ಮೇಲೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ ನಾವು. ಅದೇ ರೀತಿ ಈ ಇರಾನು US ಕಾನ್ಫ್ಲಿಕ್ಟ್ಸ್ ಗಳು ಏನಾಗ್ಬಹುದು ಅನ್ನೋದು ಕೂಡ ಒಂದಾದ್ರೆ, ನೆಕ್ಸ್ಟ್ IT ಸೆಕ್ಟರ್ ನಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಈ ಒಂದು ಕ್ವಾರ್ಟರ್ ನ ರಿಸಲ್ಟ್ ಯಾವ ರೀತಿ ಬರಬಹುದು ಅದ್ರ ಮೇಲೆ ಕೂಡ ಈ ಮುಂದಿನ ಬರ್ತಕ್ಕಂಥ ವಾರ ಒಂದು ನಿರ್ಧಾರಿತವಾಗಿರ್ತದೆ. ಸೊ ಹಾಗಾದ್ರೆ NSE 5 ಇಂಡೈಸಸ್ ನಲ್ಲಿ 3 ಇಂಡೈಸಸ್ ಗಳು ಹೇಳ್ತಕ್ಕಂಥದ್ದು ಮಾರ್ಕೆಟ್ ಮೇಲೆ ಹೋಗ್ಬೋದು, ಬಹಳ ಮೇಲೆ ಹೋಗಲ್ಲ. ಆದ್ರೆ ನಿಫ್ಟಿ ಹಾಗೂ ನಿಫ್ಟಿ ನೆಕ್ಸ್ಟ್ 50 ಹೇಳ್ತಕ್ಕಂಥದ್ದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಹಾಗಾದ್ರೆ ವಿ ಕ್ಯಾನ್ ಆಲ್ಸೋ ಸೇ ದಟ್ ಮಾರ್ಕೆಟ್ಸ್ ಆರ್ ಸೈಡ್ ವೇಸ್ ಟು ಬುಲ್ಲಿಶ್ ಅಂತಕ್ಕಂಥದ್ದು ಇಷ್ಟೆಲ್ಲ ಡೀಟೇಲ್ಸ್ ಗಳನ್ನ ತಗೊಂಡಿರ್ತಕ್ಕಂಥ ಒಂದು ಡಾಟಾಗಳಿಂದ ನಾವು ಹೇಳ್ಬೋದು ಅಂತ ಅನ್ಕೊಂತಾ ಇದ್ದೀನಿ. ಸ್ನೇಹಿತರೆ, ಪ್ರತಿ ಶನಿವಾರ ಹಾಗೂ ಭಾನುವಾರ ಬೆಂಗಳೂರು ಬ್ರಾಂಚ್ ನಲ್ಲಿ ನಾವು ಸೆಮಿನಾರ್ ಗಳನ್ನ ಕಂಡಕ್ಟ್ ಮಾಡ್ತಿದೀವಿ. ಸೊ ಯಾರಿಗೆ ಸಕ್ಸಸ್ಫುಲ್ ಇನ್ವೆಸ್ಟರ್ ಹಾಗೂ ಟ್ರೇಡರ್ ಆಗಬೇಕು ಅನ್ನೋ ಹಂಬಲ ಇದೆ, ಯು ಕ್ಯಾನ್ ಪ್ಲೀಸ್ ಕಾಲ್ ದಿ ಬಿಲೋ ನಂಬರ್ ಅಂಡ್ ರಿಜಿಸ್ಟರ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಶನ್ಗಳನ್ನ ತಗೊಂಡು ಮುಂದಿನ ವಾರದ ವರದಿ ಜೊತೆಗೆ ಬರ್ತಾ ಇದ್ದೀನಿ. ಅಲ್ಲಿ ತನಕ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಪ್ರೆಸ್ ಒನ್ ಲೈಕ್ ಬಟನ್ ಹಾಗೂ ಯು ಕ್ಯಾನ್ ಶೇರ್ ಇಟ್ ಅಮಾಂಗ್ ಯುವರ್ ಫ್ರೆಂಡ್ಸ್ ಹೂ ಆರ್ ಇನ್ ಟು ಸ್ಟಾಕ್ ಮಾರ್ಕೆಟ್. ಥ್ಯಾಂಕ್ ಯು ಸೋ ಮಚ್.